ರಾಜಧಾನಿ ಬೆಂಗಳೂರಿಗೆ ರಸ್ತೆ ಗುಂಡಿ ಗಂಡಾಂತರ. ಯಮಗುಂಡಿಯಿಂದ ಪಾರಾಗಲು ಸರ್ಕಾರ ಸರ್ಕಸ್. ರಾಜಧಾನಿ ಬೆಂಗಳೂರಿಗೆ ರಸ್ತೆ ಗುಂಡಿ ಗಂಡಾಂತರ. ಯಮಗುಂಡಿಯಿಂದ ಪಾರಾಗಲು ಸರ್ಕಾರ ಇದೀಗ ಸರ್ಕಸ್ ನಡೆಸ್ತಾ ಇದೆ. ಡಿಸಿಎಂ ಡಿಕೆಶಿಯ ಬೆನ್ನಲ್ಲೇ ಅಖಾಡಕ್ಕೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ಇಳಿದಿದ್ದಾರೆ. ಬೆಂಗಳೂರಿನ ರಸ್ತೆಗಳ ಗುಂಡಿ ಮುಚ್ಚಲು ಡೆಡ್ಲೈನ್ ಅನ್ನ ನೀಡಲಾಗಿದೆ. ಅಧಿಕಾರಿಗಳಿಗೆ 1 ತಿಂಗಳು ಡೆಡ್ಲೈನ್ ನೀಡಿದಂತಹ ಸಿಎಂ ಸಿದ್ದರಾಮಯ್ಯ. ಸರಣಿ ವರದಿ ಬೆನ್ನಲ್ಲೇ ಎಚ್ಚೆತ್ತಂತಹ ಸಿಎಂ ಸಿದ್ದರಾಮಯ್ಯ 15 ದಿನದ ನಂತರ ಸಭೆ ನಡೆಸಿ ಪ್ರಗತಿ ಪರಿಶೀಲನೆ ವಾರ್ನ್. ರಾಜಧಾನಿ ಬೆಂಗಳೂರಿಗೆ ರಸ್ತೆ ಗುಂಡಿ ಗಂಡಾಂತರ. ಸಾಕಷ್ಟು ದಿನಗಳಿಂದ ಈ ಒಂದು ಗುಂಡಿಯ ವಿಷಯವಾಗಿ ಅದು ರಾಷ್ಟ್ರ ಮಟ್ಟಕ್ಕೂ ಕೂಡ ಹೋಗಿತ್ತು. ಹಾಗೆ ಇಂದು ಯಮಗುಂಡಿಯಿಂದ ಪಾರಾಗಲು ಸರ್ಕಾರ ಹಲವು ಸರ್ಕಸ್ ಅನ್ನು ಇದೀಗ ಮಾಡ್ತಾ ಇದೆ. ಈಗಾಗಲೇ ಡಿಸಿಎಂ ಡಿಕೆಶಿ ಅವರು ಕೂಡ ಹೇಳಿದ್ರು, ನವೆಂಬರ್ನೊಳಗೆ ಆಗ್ಬೇಕು ಕೆಲಸ ಎಲ್ಲ ಅಂತ ಹೇಳಿದ್ರು. ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ಅಖಾಡಕ್ಕೆ ಇಳಿದಿದ್ದಾರೆ. ಬೆಂಗಳೂರಿನ ರಸ್ತೆಗಳ ಗುಂಡಿ ಮುಚ್ಚೋದಕ್ಕೆ ಒಂದು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. 1 ತಿಂಗಳ ಒಂದು ಡೆಡ್ಲೈನ್ ಅನ್ನ ನೀಡಿದ್ದಾರೆ. ಆ 1 ತಿಂಗಳಲ್ಲಿ ಎಲ್ಲಾ ರಸ್ತೆಗಳಲ್ಲಿರುವಂತಹ ಗುಂಡಿಗಳನ್ನ ಮುಚ್ಚಬೇಕು. ಸರಣಿ ವರದಿ ಮಾಡಿರುವಂತಹ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡಿದ್ದಾರೆ. 1 ತಿಂಗಳ ಗಡುವನ್ನ ನೀಡಿದ್ದಾರೆ. ಅದರ ಒಳಗಡೆ ಇದೀಗ ಆ ಒಂದು ರಸ್ತೆಯಲ್ಲಿರುವಂತಹ ಗುಂಡಿಗಳನ್ನ ಮುಚ್ಚಬೇಕು. 15 ದಿನಗಳ ನಂತರ ಮತ್ತೆ ಸಭೆಯನ್ನ ಮಾಡಿ ಪರಿಶೀಲನೆ ಮಾಡುವಂತಹ ಒಂದು ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಬೆಂಗಳೂರು ರಸ್ತೆ ಗುಂಡಿ ಮುಚ್ಚಲು ನಿಮ್ಗೇನು ಕಷ್ಟ? ಅಧಿಕಾರಿಗಳ ಸಭೆಯಲ್ಲಿ ಸಿಡಿಮಿಡಿಗೊಂಡಂತಹ ಸಿಎಂ ಸಿದ್ದರಾಮಯ್ಯ. ಇಂಜಿನಿಯರ್ಗಳಿಗೆ ಸಿದ್ದರಾಮಯ್ಯ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ಸಭೆಯನ್ನ ನಡೆಸಿದ್ರು. ಈ ಸಭೆಯಲ್ಲಿ ನಿಮ್ಮಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು, ಹಾಗೆ ನಾಚಿಕೆ ಆಗೋದಿಲ್ವಾ? ಮುಚ್ಚಿರುವಂತಹ ಗುಂಡಿಗಳು ನೆಟ್ಟಗಿಲ್ಲ, ಜನರ ಕಷ್ಟ ಗೊತ್ತಾಗಲ್ವಾ ನಿಮ್ಗೆ ಅನ್ನುವಂತಹ ಒಂದು ಮಾತುಗಳನ್ನ ಹೇಳಿದ್ದಾರೆ. ಹಾಗೆ ಸಿಡಿಮಿಡಿಗೊಂಡಿದ್ದಾರೆ. ಸಸ್ಪೆಂಡ್ ಮಾಡಿ ಮನೆ ಕಳಿಸ್ತೀನಿ ಎಂದು ಸಿಎಂ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ತಡರಾತ್ರಿ ನಡೆದಂತಹ ಸಭೆಯಲ್ಲಿ ಸಿದ್ದರಾಮಯ್ಯನವರು ಖಡಕ್ ಆಗಿ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಬೆಂಗಳೂರು ರಸ್ತೆ ಗುಂಡಿ ಮುಚ್ಚಲು ನಿಮ್ಗೇನು ಕಷ್ಟ? ಇಂಜಿನಿಯರ್ಗಳಿಗೆ ಸಿದ್ದರಾಮಯ್ಯ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳ ಸಭೆಯಲ್ಲಿ ಈ ರೀತಿಯಾಗಿ ಸಿಡಿಮಿಡಿಗೊಂಡಿರುವಂತದ್ದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ಸಭೆಯನ್ನ ಕರೆದಿದ್ರು. ನಿಮ್ಮಿಂದಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ, ನಾಚಿಕೆ ಆಗಲ್ವಾ ನಿಮ್ಗೆ? ಮುಚ್ಚಿರುವ ಗುಂಡಿಗಳು ಕೂಡ ಸರಿಯಾಗಿ ನೆಟ್ಟಗಿಲ್ಲ, ಕರೆಕ್ಟ್ ಆಗಿ ಗುಂಡಿಗಳನ್ನ ಮುಚ್ಚಿಲ್ಲ, ನಿಮ್ಗೆ ಜನರ ಕಷ್ಟ ಗೊತ್ತಾಗಲ್ವಾ? ನೀವು ಹಿಂಗೆ ಮಾಡಿದ್ರೆ ಸಸ್ಪೆಂಡ್ ಮಾಡಿ ಮನೆ ಕಳಿಸ್ತೀನಿ ಅಂತ ಸಿಎಂ ಅವರು ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಮತ್ತು ಜಾರ್ಜು, ಜಮೀರು, ಬೈತಿ ಸುರೇಶು, ಜಮೀರ್ ಅಹಮದ್ ಖಾನ್, ಆಮೇಲೆ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ನಜೀರ್ ಅಹಮದ್, ಚೀಫ್ ಸೆಕ್ರೆಟರಿ, ಫೈನಾನ್ಸ್ ಇಲಾಖೆಯವರು, ಮತ್ತು ACS ಅರ್ಬನ್ ಡೆವಲಪ್ಮೆಂಟು ಅವ್ರ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ದೀವಿ. ಮೀಟಿಂಗ್ ಮಾಡಿ 5 ಕಾರ್ಪೊರೇಷನ್ ಕಮಿಷನರ್ಸ್ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದೀವಿ. ಅವರು ನಾನು 1 ತಿಂಗಳು ಗಡುವು ಅಂತ ಹೇಳಿದ್ದೆ. ಅವರು ಅಕ್ಟೋಬರ್ ಒಳಗಡೆ ಮಾಡಿ ಮುಗಿಸ್ತೀವಿ, ಎಲ್ಲರೂ ಕೂಡ ಮೋಟಾರಬಲ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಸುಮಾರು 1500 ಪಾರ್ಟೋಲ್ಸ್ಗಳನ್ನು ಗುರುತು ಮಾಡಿದ್ದಾರೆ. ಅದರಲ್ಲಿ ಸುಮಾರು 6000 ಚಿಲ್ಲರೆ ಪಾರ್ಟೋಲ್ಸ್ಗಳನ್ನು ಮುಚ್ಚಿದ್ದಾರೆ. ಇನ್ನೂ 8000 ಚಿಲ್ಲರೆ ಪಾರ್ಟೋಲ್ಸ್ಗಳನ್ನು ಮುಚ್ಚಬೇಕಾಗಿದೆ. ಇದು DK ಶಿವಕುಮಾರ್ ಅವರು ಪೊಲೀಸ್ನವರಿಗೆ, ಸಾರ್ವಜನಿಕರಿಗೆ ಮತ್ತು ಇಂಜಿನಿಯರ್ಗಳಿಗೆ ಕೊಟ್ಟಿದ್ದಂಥ ಅವರು ಐಡೆಂಟಿಫೈ ಮಾಡಿ ಎಷ್ಟು ಪಾರ್ಟೋಲ್ಸ್ಗಳಿದ್ದಾವೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಸೊ ಈ ಪಾರ್ಟೋಲ್ಸ್ಗಳನ್ನು ಮೋಟಾರಬಲ್ ರೋಡ್ಸ್ ಮಾಡ್ತಕ್ಕಂಥದ್ದು. ಆದರೆ ಯಾವುದೇ ತಿರುಗಾಡಲಿಕ್ಕೆ
ಮತ್ತು ಜಾರ್ಜು, ಜಮೀರು, ಬೈತಿ ಸುರೇಶ್. ನೋಡಿ, ವೈಟ್ ಟ್ಯಾಪಿಂಗಿಗೆ ನಮ್ಮ ಗೌರ್ಮೆಂಟ್ ಬಂದ ಮೇಲೆ 1700 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ತಾ ಇದ್ದೀವಿ, ಸ್ಟಾರ್ಟ್ ಮಾಡಿದ್ದೀವಿ. ಹೈ ಡೆನ್ಸಿಟಿ ಕಾರಿಡಾರ್ಗೆ 273 ಕೋಟಿ ರೂಪಾಯಿ, ಗ್ರೇಡ್ ಸಪ್ರೇಟರ್ಗೆ 752 ಕೋಟಿ ರೂಪಾಯಿ. ಇದನ್ನ ನಾವು ಗೌರ್ಮೆಂಟಿಂದ, ಅದು ಸರ್ಕಾರ ದುಡ್ಡು, 3,500 ಕೋಟಿ ಒಟ್ಟು 3,500 ಕೋಟಿ ರೂಪಾಯಿನ ವರ್ಕ್ಸ್ನ ನಾವು ಈಗಾಗಲೇ ತೆಗೆದುಕೊಂಡಿದ್ದೀವಿ. ಇದು ಭಾಳ ದೊಡ್ಡದ ಕೆಲಸ. ನಾನೇನು ಇದಂತ ಎಲ್ಲ ಮುಂದೆ ಸತಿ ಕ್ಲೋಸ್ ಮಾಡ್ತೀವಿ ಅಂತಲ್ಲ, ಅದಕ್ಕೆ ಅದೇ ಅಂತ ಒಂದು ಸ್ಪೆಸಿಫಿಕೇಶನ್ ಇದೆ, ಅದ್ರ ಮೇಲೆ ನಾವು ಮಾಡ್ತಾ ಇದ್ದೀವಿ. ನಮಗೆ ಬೆಂಗಳೂರು ನಾಗರಿಕರ ಬಗ್ಗೆ ಅಪಾರವಾದಂಥ ಅವ್ರ ಗೌರವ, ಒಳ್ಳೆಯ ಜನ ಇದ್ದಾರೆ. ಇದನ್ನ ಮಳೆ ಯಾವ ರೀತಿ ಬರ್ತಾ ಇದೆ ಅಂತ ನಿಮಗೂ ಗೊತ್ತಿದೆ. ವಿಧಾನಸೌಧ ಸುತ್ತಮುತ್ತಲೇ ಯಾವ ರೀತಿ ಗುಂಡಿಗಳು ರಾತ್ರೋರಾತ್ರಿ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಿದೆ ನಿಮಗೆಲ್ಲ. ನೋಡಿ, ವೈಟ್ ಟ್ಯಾಪಿಂಗಿಗೆ ನಮ್ಮ ಗೌರ್ಮೆಂಟ್ ಬಂದ ಮೇಲೆ 1700 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ತಾ ಇದ್ದೀವಿ. ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ಸಭೆಯನ್ನ ಕರೆದಿದ್ರು. ಇದರಲ್ಲಿ ಮುಚ್ಚಿರುವ ಗುಂಡಿಗಳು ಯಾವುದೂ ಕೂಡ ಸರಿಯಾಗಿಲ್ಲ, ಜನರ ಕಷ್ಟ ನಿಮ್ಗೆ ಗೊತ್ತಾಗಲ್ವಾ, ನೀವು ಹಿಂಗೆ ಮಾಡಬಾರ್ದು, ಕರೆಕ್ಟ್ ಆಗಿ ಗುಂಡಿಗಳನ್ನ ಮುಚ್ಚಬೇಕು, ಎಲ್ಲ ಕೆಲಸವನ್ನ ಆದಷ್ಟು ಬೇಗ ಮಾಡಬೇಕು, 1 ತಿಂಗಳ ಒಂದು ಗಡುವನ್ನ ನೀಡ್ತೀವಿ, ಅದರೊಳಗಡೆ ಈ ಕೆಲಸ ಎಲ್ಲ ಆಗಬೇಕು ಅಂತ, ಹಾಗೆ ಸಸ್ಪೆಂಡ್ ಮಾಡಿ ಮನೆ ಕಳಿಸ್ತೀನಿ ನೀವೇನಾದ್ರೂ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ನೀಡಿದ್ದಾರೆ.